ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಇವತ್ತು ಬೆಳಗ್ಗೆ ಒಂದು ಇಂಟ್ಯೂಷನ್ ಬಂದಿದೆ. ಇಂಟ್ಯೂಷನ್ ಬಗ್ಗೆ ಮಾತಾಡಿ ಅಂತ. ಬಿ ಎ ಮಾಸ್ಟರ್ ಬಿ ಎ ಮಾಸ್ಟರ್ ಬಿ ಎ ಮಾಸ್ಟರ್ ಅಂತ ಆ ಒಂದು ಪದವನ್ನ ಪತ್ರಿಜಿಯವರು ನಮಗೆ ಕೊಟ್ಟಿರೋ ದೊಡ್ಡ ವರ. ಎಲ್ಲಿನೂ ಪ್ರಪಂಚದಲ್ಲಿ ಯಾವ ಒಬ್ಬ ಮಾಸ್ಟರನ್ನು ಬೇರೆ ಒಬ್ಬರನ್ನ ಬಿ ಎ ಮಾಸ್ಟರ್ ಅಂತ ಹೇಳಿಲ್ಲ. ಬಿ ಎ ಸ್ಟೂಡೆಂಟ್ ಅಂತ ಹೇಳಿದ್ರು, ಬಿ ಎ ಸ್ಲೇವ್ ಅಂತ ಹೇಳಿದ್ರು, ಬಿ ಎ ಫಾಲೋವರ್ ಅಂತ ಹೇಳಿದ್ರು. ಬಟ್ ಬಿ ಎ ಮಾಸ್ಟರ್ ಅಂತ ಯಾರನ್ನು ನೋಡಿ ಇವತ್ತು ತನಕ ಹಿಸ್ಟ್ರಿಯಲ್ಲಿ ಇಲ್ಲ. ಮಾಸ್ಟರ್ಗಳು ಇರೋ ಒಂದೇ ಒಂದು ಸೊಸೈಟಿ ಪಿರಮಿಡ್ ಸೊಸೈಟಿ. ಬೇರೆ ಎಲ್ಲ ಕಡೆನೂ ಒಬ್ಬ ಮಾಸ್ಟರು ಇಲ್ಲ ಅಂದ್ರೆ ಒಂದು 10 ಮಾಸ್ಟರ್ಸ್ 100 ಇರ್ಬೋದು, ಸ್ಟೂಡೆಂಟ್ಸ್ ಜಾಸ್ತಿ ಇರ್ತಾರೆ. ಒಂದ್ಸತಿ ಯಾರೋ ಕೇಳಿದ್ರು ಪತ್ರಿಜಿಯನ್ನ, ಯಾಕೆ ಸರಿ ಅಲ್ಲಿ ಹೋಗಿದ್ರೆ ಅವ್ರು ಲಕ್ಷಾಂತರ ಜನ ಬರ್ತಾ ಇದ್ರೆ ಇಲ್ಲಿ ಕೆಲವು 1000 ಜನನೇ ಬರ್ತಾ ಇದ್ದಾರೆ ಅಂದ್ರೆ ಅದೆಲ್ಲ ಪಾಠಶಾಲೆಗಳು, ಸ್ಕೂಲ್ಸ್, ಕಾಲೇಜಸ್, ನಮ್ದು PhD ಇಲ್ಲಿ ಇಷ್ಟೇ ಬರ್ತಾರು ಅಂತ ಹೇಳಿದ್ರು. ಯಾಕಂದ್ರೆ ಇದು ಮಾಸ್ಟರ್ಗಳ ಸಮುದಾಯ, ಒಂದು ಸಮುದ್ರ. ಮತ್ತೆ ಬರೀ ನಾವು ಬಿ ಎ ಮಾಸ್ಟರ್ ಅಂತ ಹೇಳಿದ್ರೆ ಸಾಕಾಗಲ್ಲ, ನಾವು ಒಂದು ಮಾಸ್ಟರ್ ಆಗಿ ಬಿಹೇವ್ ಮಾಡಬೇಕು. ಫಸ್ಟ್ ಮಾಸ್ಟರ್ ಕ್ವಾಲಿಟೀಸ್ ಏನೋ ನೆನಪಿಟ್ಕೋಬೇಕು. ಬಿಕಮ್ ಎ ಮಾಸ್ಟರ್ ಅಂತ ಹೇಳ್ತಾ ಇಲ್ಲ, ಬಿ ಎ ಮಾಸ್ಟರ್ ಅಂತ ಹೇಳ್ತಾ ಇದೆ. ಅಂದ್ರೆ ಆ ಕ್ವಾಲಿಟೀಸ್ ಆಲ್ರೆಡಿ ಒಳಗೆ ಇದೆ, ಅದನ್ನ ನಾವು ಫಾಲೋ ಮಾಡಬೇಕು. ನಮಗೆ ನಾವೇ ದಿಕ್ಕು, ಬೇರೆ ಯಾರು ನಮಗೆ ಬೇಡ. ನಮ್ಮ ಒಳಗಿಂದ ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ ಇದೆ, ಪ್ರತಿಯೊಂದು ಕಾಯಿಲೆಗಳಿಗೂ ಒಳಗಿನ ಔಷಧಿ ಇದೆ. ಬಟ್ ಅದನ್ನ ಆಕ್ಸೆಸ್ ಮಾಡೋದು ಹೆಂಗೆ? ಥರ್ಡ್ ಐ ಡೆವಲಪ್ ಮಾಡ್ಕೋಬೇಕು ಪ್ರತಿಯೊಬ್ಬರು. ಅಲ್ಲಿಂದಾನೇ ಇಂಟ್ಯೂಷನ್ ಅನ್ನೋದು ಡೆವಲಪ್ ಆಗುತ್ತೆ. ಇಂಟ್ಯೂಷನ್ ಇಸ್ ಅ ವಾಯ್ಸ್ ಆಫ್ ದ ಸೋಲ್. 6th ಸೆನ್ಸ್ ಅಂತಾರೆ ಇದನ್ನ. ಅವರು ಧ್ಯಾನ ಮಾಡ್ತಾರೋ ಇಲ್ವೋ, ಪ್ರತಿಯೊಬ್ಬರಿಗೂ ಲೈಫ್ ಅಲ್ಲಿ ಅಟ್ಲೀಸ್ಟ್ 1-2 ಎಕ್ಸ್ಪೀರಿಯನ್ಸಸ್ 6th ಸೆನ್ಸ್ ಇಂಟ್ಯೂಷನ್ 100% ಇರುತ್ತೆ. ಕನಸಲ್ಲಿ ನೆಕ್ಸ್ಟ್ ಡೇ ಏನಾಗುತ್ತೋ ಗೊತ್ತಾಗುತ್ತೆ. ಯಾರೋ ಒಬ್ರು ನೋಡಿದ್ರೆ ಎಲ್ಲೋ ನೋಡಿದೀನಿ, ಯಾವ್ದೇ ಒಂದು ಪ್ರದೇಶಕ್ಕೆ ಹೋಗಿದ್ರೆ ಈ ಪ್ರದೇಶ ಆಲ್ರೆಡಿ ನನ್ಗೆ ಗೊತ್ತು, ಒಂದು ಇನ್ಸಿಡೆಂಟ್ ಆಗ ಮುಂಚೆ ನಮ್ಗೆ ಗೊತ್ತು. ಈ ತರ ಇಂಟ್ಯೂಷನ್ಸ್ ಪ್ರತಿಯೊಬ್ಬರಿಗೂ ಬಂದಿರುತ್ತೆ. ಈ ತರ ಇಂಟ್ಯೂಷನ್ಸು ಅನುಕ್ಷಣ ಪ್ರತಿಯೊಂದು ವಿಷಯದಲ್ಲಿ ನಮ್ಗೆ ಬಂದ್ರೆ ಲೈಫ್ ಹೆಂಗಿರುತ್ತೆ ಅನ್ನೋದು ಒಂದ್ಸತಿ ನೀವು ಇಮ್ಯಾಜಿನ್ ಮಾಡ್ಕೊಂಡು ಮೈಂಡ್ ಯೂಸ್ ಮಾಡ್ಬೇಕಂದ್ರೆ ಬೇಕು. ಯಾವಾಗಂದ್ರೆ ಒಂದು ಇಂಟ್ಯೂಷನ್ ಬಂದ್ಮೇಲೆ ಅದನ್ನ ಯಾವಾಗ ಎಕ್ಸಿಕ್ಯೂಟ್ ಮಾಡ್ಬೇಕು, ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋ ವಿಷಯಕ್ಕೆ ನಾವು ಮೈಂಡ್ ಯೂಸ್ ಮಾಡಬೇಕು. ಏನ್ ಮಾಡ್ಬೇಕು ಅನ್ನೋದಕ್ಕೆ ಮೈಂಡ್ ಯೂಸ್ ಮಾಡಬಾರ್ದು. 3 ಇದೆ: ಇಂಟೆಲಿಜೆನ್ಸ್, ಇಂಟೆಲೆಕ್ಟ್, ಇಂಟ್ಯೂಷನ್. ಇಂಟೆಲಿಜೆನ್ಸ್, ಇಂಟೆಲೆಕ್ಟ್ಗಿಂತ ಇಂಟ್ಯೂಷನ್ ಇಸ್ ಹೈಯೆಸ್ಟ್. ಬೆಳಗ್ಗೆ ಒಬ್ಬ ಮಾಸ್ಟರ್ ಬಂದ್ರು, ಅವ್ರಿಗೆ ಸೌಂಡ್ ಹೀಲಿಂಗ್ ಮಾಡೋಕೆ ಮುಂಚೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ. 6 ಸಿಟ್ಟಿಂಗ್ಸು ಕಂಪ್ಲೀಟ್ ಆಗಿದೆ. ಅವ್ರ ಹತ್ರ ಮಾತಾಡಿದ್ರೆ ಅವರು ಒಂದು ಹೇಳಿದ್ರು, ಸರ್ ಫಸ್ಟ್ ಟೈಮ್ ನೀವು ನನ್ನ ನೋಡಿದ ತಕ್ಷಣ ನೀವು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ ಅಂತ ಒಂದು ಪ್ರಶ್ನೆ ಕೇಳಿದಿರಿ. ಹೌದು ಸರ್, ಗೊತ್ತಿಲ್ಲ, ನಿಮ್ಮನ್ನು ನೋಡಿದ ತಕ್ಷಣ ಅದು ಬಂದಿದೆ ಇಂಟ್ಯೂಷನ್ ಅಂತ ಹೇಳಿದ್ನಿ. ಇಲ್ಲ ಸರ್, ನಾನು ಕಸ್ಟಮರ್ ಸರ್ವಿಸ್ ಅಲ್ಲಿ ಇದ್ದೀನಿ ಅಂತ ಅವ್ರು ಹೇಳಿದ್ರು. ಕರೆಕ್ಟ್ ಆಗಿ ಅಲ್ಲಿಂದ 1 ವಾರಕ್ಕೆ ಅವ್ರ ಬಾಸ್ ಅವ್ರನ್ನ ಕರೆದ್ಬಿಟ್ಟು ಎಂಟೈರ್ ಮಾರ್ಕೆಟಿಂಗ್ ಟೀಮ್ ಅನ್ನ ಇವ್ರ ಕೆಳಗೆ ಇಟ್ಬಿಟ್ರು. ಈಗ ಆ ಕಸ್ಟಮರ್ ಸರ್ವಿಸ್ ಅನ್ನೋದು ಹೋಗಿ ಕಂಪ್ಲೀಟ್ ಇವ್ರ ಮಾರ್ಕೆಟಿಂಗ್ ಸೈಡ್ ಹೋಗ್ಬಿಟ್ರು ಅಂತ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ನನ್ಗೇನು ಗೊತ್ತಿಲ್ಲ ಅಂದ್ರೆ, ನಾನು ಏನು ಬ್ರೈನ್ ಯೂಸ್ ಮಾಡಿಲ್ಲ, ಮೈಂಡ್ ಯೂಸ್ ಮಾಡಿಲ್ಲ, ಹೊರಗಿರೋ ಡೇಟಾ ಅನಲೈಸ್ ಮಾಡಿಲ್ಲ, ಸಿಂಪಲ್ ಇಂಟ್ಯೂಷನ್ ಬಂದಿದೆ ಹೇಳಿದ್ರು. ಈಗ ಇಬ್ರು ಬಂದ ತಕ್ಷಣ ಕುತ್ಕೊಂಡ ತಕ್ಷಣ ನನಗೆ ಒಂದು ಸೀನ್ ಕಾಣಿಸ್ತು. ಒಂದು ಹಾಸ್ಪಿಟಲ್ ಇದೆ, ಒಬ್ಬ ಮೇಲ್ ಡಾಕ್ಟರು ಸುಮಾರು ಒಂದು 6 ಅಡಿ ಇದ್ರು. ಒಬ್ಬ ಲೇಡಿಗೆ ಪ್ರೆಗ್ನೆನ್ಸಿ ಆಗಿದೆ. ಮಗುವನ್ನ ಒಳಗಿಂದ ಒಂದು ರೈಟ್ ಲೆಗ್ ಅನ್ನ ಹೋಲ್ಡ್ ಮಾಡಿ ಹಿಂಗೆ ಎತ್ಕೊಂಡಿದ್ರು ಆ ಡಾಕ್ಟರ್. ಆ ಮಗುವನ್ನ ನೋಡ್ತಾ ಇದ್ರು. ಹೆಲ್ದಿ ಬೇಬಿ ಹುಟ್ಟಿದೆ. ಆ ಮಗು ಆ ಅಜ್ಜಿ ಬೆರಳನ್ನ ಹಿಂಗೆ ಇಟ್ಕೊಂಡಿದೆ. ಆಮೇಲೆ ಸೊ ಆ ಮೇಡಮ್ ಬಂದ ತಕ್ಷಣ ನಾನು ಕೇಳಿದ್ನಿ, ನಿಮ್ಗೆ ಎಷ್ಟು ಮಕ್ಕಳು, ಏನಾದ್ರು ಪ್ರೆಗ್ನೆನ್ಸಿ ಏನಾದ್ರು ಇದೆಯಾ ಅಂದ್ರೆ, ಎಸ್ ಸರ್, ನನ್ನ ಮಗಳು ಈಗ 100 ಡೇಸ್ ಆಗಿದೆ, ಅವರು ಪ್ರೆಗ್ನೆಂಟ್ ಆಗಿದ್ದಾರೆ. ಹೆಂಗ್ ಬಂತು ಈ ಥರ್ಡ್ ಐ ವಿಷನ್? ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಅವ್ರಿಗೆ ಎಷ್ಟು ಮಕ್ಕಳು ಗೊತ್ತಿಲ್ಲ, ಅವ್ರಿಗೆ ಮದುವೆ ಆಗಿರೋದು ಗೊತ್ತಿಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಡೇಟಾ, ಯಾವುದು ಇಲ್ಲ. ಬಟ್ ಥರ್ಡ್ ಐ ಇದ್ರೆ, ಇಂಟ್ಯೂಷನ್ ಇದ್ರೆ ಕೆಲವೊಂದು ವಿಷನ್ಸ್ ಬರುತ್ತೆ. ಅದನ್ನ ನಾವು ಹೇಳ್ಬೇಕು, ಅವ್ರಿಗೆ ಧೈರ್ಯವಾಗಿ ಹೇಳ್ಬೇಕು, ಈ ತರ ನನಗೆ ಬಂದಿದೆ ಅಂತ. ಅವಾಗನೇ ಅವ್ರು ಹೇಳ್ತಾರೆ ಕನ್ಫರ್ಮೇಶನ್. ನಮಗೆ ಬಂದಿರೋ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ನಮ್ಮ ಮೇಲೆ ನಮಗೆ ಡೌಟ್ ಇದ್ರೆ ನಮ್ಮ ಇಂಟ್ಯೂಷನ್ಸ್ ಬರಲ್ಲ. ನಿಮ್ಮನ್ನು ನೀವು ಟ್ರಸ್ಟ್ ಮಾಡಬೇಕು. ಬಂದಿರೋದು ನಾನು ಹೇಳ್ತೀನಿ ಈ ತರ ಬಂದಿದೆ ಅಂತ. ಆನ್ಲೈನ್ ಅಲ್ಲಿ ನೀವೇ ಎಷ್ಟೋ ಸೆಷನ್ಸ್ ಅಲ್ಲಿ ನೋಡಿದ್ರಿ, ಎಷ್ಟೋ ಜನಕ್ಕೆ ಬರುತ್ತೆ. ಬಟ್ ಸರ್ ಏನಾದ್ರು ನೋಡಿ ಅಂತ ಯಾರಾದ್ರು ಕೇಳಿ ಬರ್ತಾರೆ ನೋಡಿ, ಅವಾಗ ಬರಲ್ಲ. ಕೇಳಿದ್ರೆ ಬರಲ್ಲ, ಅವ್ರಿಗೆ ಬೇಕಂದ್ರೆ ಬರುತ್ತೆ. ಸೊ ಇಂಟ್ಯೂಷನ್ ಕಮ್ಸ್, ದರ್ ಇಸ್ ಅ ನೆಸೆಸರಿ ಇದ್ರೆ ಬರುತ್ತೆ. ಅವ್ರಿಗೆ ಈಗ ಮೆಡಿಟೇಷನ್ ಮೇಲೆ ನಂಬಿಕೆ ಬಂದಿದೆ. ಒಂದು ಎಕ್ಸ್ಪೀರಿಯನ್ಸ್ ಸಾಕು, ಲೈಫ್ ಟರ್ನ್ ಆಗ್ಬಿಡುತ್ತೆ. ನಾನು ಯಾರಂತ ಗೊತ್ತಿಲ್ಲ, ನನ್ನ ಫೀಲ್ಡೇ ಗೊತ್ತಿಲ್ಲ, ನೀವು ಕರೆಕ್ಟಾಗಿ ಹೇಳಿದ್ರಿ ಸರ್ ಈ ಮೆಡಿಟೇಷನ್ ಅಲ್ಲಿ ಏನೋ ಇದೆ, ನಾನು ಬಿಡಲ್ಲ ಅಂತ ಅವ್ರು ಸಾಧನೆ ಮಾಡ್ತಾ ಇದ್ದಾರೆ. ದಟ್ ಇಸ್ ದ ಬ್ಯೂಟಿ. ಆ ಸಾಧನೆ ಅವ್ರು ಮಾಡೋಕೆ ಆ ಒಂದು
ಆ ಧೈರ್ಯ ಬರಬೇಕು, ಆ ಒಂದು ಕನ್ಫರ್ಮೇಶನ್ಗೋಸ್ಕರ ಈ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಮೂಲಕ ಅವ್ರಿಗೆ ಬಂದಿತ್ತು. ಖುಷಿ ಆಯ್ತು. ಇಂಟ್ಯೂಷನ್ಸ್ ಅನ್ನೋದು ಆತ್ಮದ ವಾಣಿ. ಅದು ವಿಷನ್ಸ್ ಆಗಿ ಬರ್ಬೋದು, ಒಂದು ವಾಯ್ಸ್ ಆಗಿ ಬರ್ಬೋದು, ಇಲ್ಲಾಂದ್ರೆ ಒಂದು ಫೀಲಿಂಗ್ ಆಗಿನೂ ಬರ್ಬೋದು. ಅದನ್ನು ನೀವು ವೆರಿಫೈ ಮಾಡ್ಕೋಬೇಕು, ಅದನ್ನು ನಂಬಬೇಕು. ಇಫ್ ಯು ಡೋಂಟ್ ಟ್ರಸ್ಟ್ ಯುವರ್ ಸೆಲ್ಫ್, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲೇ ಅಂದ್ರೆ ಇಂಟ್ಯೂಷನ್ಸ್ ಬರಲ್ಲ. ಎರಡನೇದು, ಓವರ್ ಥಿಂಕಿಂಗ್ ಯಾರು ಮಾಡ್ತಾ ಇದ್ದೀರೋ ನಿಮಗೆ ಇಂಟ್ಯೂಷನ್ಸ್ ಬರಲ್ಲ. ಪದೇ 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 ಓವರ್ ಥಿಂಕಿಂಗ್ ಮಾಡ್ತಾ ಇರಬಾರ್ದು. ಒಬ್ಬ ಮೇಡಮ್ ಬಂದ್ರು, ಡೈಲಿ ಬೆಳಗ್ಗೆ 3 ತಾಸು ಧ್ಯಾನ, ಸಂಜೆ 3 ತಾಸು ಧ್ಯಾನ, ಅಂದ್ರೆ ಡೈಲಿ 6 hours ಮೆಡಿಟೇಷನ್ ಮಾಡ್ತಾರೆ. ವೆರಿ ಗ್ರೇಟ್. ಬಟ್ ನೋಡಿದ್ರೆ ಅವ್ರ ಹಾರ್ಟ್ ಚಕ್ರ ತುಂಬಾ ಡ್ಯಾಮೇಜ್ ಕಾಣಿಸ್ತು. ನಾನು ಕೇಳಿದ್ದೀನಿ, ಒಳಗೆ ಏನಾದ್ರು ದುಃಖ ಇದೆಯಾ ಅಂದ್ರೆ ಹೌದು. ಬೆಳಗ್ಗೆ 3 ತಾಸು ಸಂಜೆ 3 ತಾಸು ಧ್ಯಾನ ಮಾಡಿದ್ರು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಇಲ್ಲ ನೋಡಿ. ಅದರಿಂದ ತುಂಬಾ ಶರೀರಕ್ಕೆ ಏಟು ಬರ್ತಾ ಇದೆ. ನಾವು ಎಷ್ಟೊತ್ತು ಧ್ಯಾನ ಮಾಡ್ತಾ ಇದೀವಿ, ಕರೆಕ್ಟೇ, ಆ ಎನರ್ಜಿ ಬರ್ತಾ ಇದೆ, ಬಟ್ ಕೆಲವೊಂದು ಪ್ರಿನ್ಸಿಪಲ್ಸ್ ನಾವು ಫಾಲೋ ಮಾಡ್ತಾ ಇಲ್ಲ. ಯಾವುದೋ ಚಿಕ್ಕ ಚಿಕ್ಕ ವಿಷಯಗಳಿಗೆ ಎಮೋಷನಲ್ ಆಗೋದು, ಏನೋ ದುಃಖಗಳು, ಎಲ್ಲ ಭಾರಗಳನ್ನ ಒಳಗೆ ಇಟ್ಕೊಂಡಿದ್ರೆ ಒಂದ್ ಕಡೆ ಶಕ್ತಿ ಬರ್ತಾ ಇದೆ, ಇನ್ನೊಂದ್ ಕಡೆ ಹೋಗ್ತಾ ಇದೆ. ಬರೀ ಧ್ಯಾನ ಮಾಡಿದ್ರೆ ಸಾಕ ಅಂತ ಇಲ್ಲ, ಈ ಪ್ರಿನ್ಸಿಪಲ್ಸ್ ನೀವು ಫಾಲೋ ಮಾಡ್ಬೇಕು. ಯಾರ ಮೇಲೆ ಯಾರಿಗೂ ದ್ವೇಷ ಬೇಡ, ಕೋಪ ಬೇಡ. ಈಗ ಎಷ್ಟೋ ಲಕ್ಷಾಂತರ ಜನಕ್ಕೆ ನಾನಂದ್ರೆ ಇಷ್ಟ, ಎಷ್ಟೋ 100 ಜನ ಇದ್ದಾರೆ ನಾನಂದ್ರೆ ಕಷ್ಟ. ಬಟ್ ನನ್ಗೆ ಯಾರ ಬಗ್ಗೆ ಯಾವ್ದು ಬೇಡ, ಯಾಕೆಂದ್ರೆ ನನ್ನ ಶರೀರ, ನನ್ನ ಆತ್ಮ ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು. ಯಾರ ಮೇಲೆ ನಾವು ಏನೇ ಸ್ವಲ್ಪ ಇಟ್ಕೊಂಡಿದ್ರು ಅದು ನಿಮ್ಮನ್ನ ಅಫೆಕ್ಟ್ ಮಾಡ್ತಾ ಇದೆ, ಇದು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರ ಮೇಲೆ ನಿಮ್ಗೆ ಏನೇ ಇದ್ರು ಅದು ಫಸ್ಟ್ ಅಫೆಕ್ಟ್ ಆಗೋ ವಿಕ್ಟಿಮ್ ನೀವೇ, ಅವರಲ್ಲ. ಯಾಕೆಂದ್ರೆ ನಿಮ್ಮ ಎನರ್ಜಿ ಫೀಲ್ಡ್ಸ್ ವೀಕ್ ಆಗುತ್ತೆ, ನಿಮ್ಮ ಚಕ್ರಾಸ್ ವೀಕ್ ಆಗುತ್ತೆ, ನಿಮ್ಮ ಆರ್ಗನ್ಸ್ ವೀಕ್ ಆಗುತ್ತೆ, ನಿಮ್ಮ ಸಾಧನಕ್ಕೆ ಅದೇ ತಡೆ ಆಗುತ್ತದೆ, ನಿಮ್ಮ ಇಂಟ್ಯೂಷನ್ಗೂ ತಡೆ ಆಗುತ್ತದೆ. ಪ್ರತಿ ದಿವಸ ಪ್ರತಿಯೊಬ್ಬರು ನಿಮ್ಮ ಪಕ್ಕ ಕುತ್ಕೊಂಡು ಹೇಳ್ತಾ ಇರಲ್ಲ, ನಮ್ಮನ್ನು ನಾವೇ ಸರಿ ಮಾಡ್ಕೋಬೇಕು. ದಟ್ ಈಸ್ ವೈ ವಿ ಕಾಲ್ ಬಿ ಎ ಮಾಸ್ಟರ್. ಆ ಮಾಸ್ಟರ್ ಕ್ವಾಲಿಟೀಸ್ ಏನ್ರು, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ನಾವು ಹೆಲ್ಪ್ ಬೇಕಂದ್ರೆ ಕೇಳ್ಬೋದು, ಬಟ್ 24/7 ಪ್ರತಿಯೊಂದಕ್ಕಲ್ಲ. ಹಂಗೆ ನೀವು ಮಾಡ್ತಾ ಇದ್ರಿ, ನೀವು ಸ್ಲೇವ್ ಆಗಿದ್ರಿ, ಮಾಸ್ಟರ್ ಆಗಲ್ಲ. ಓವರ್ ಥಿಂಕಿಂಗ್ ಅನ್ನೋದು ಬೇಡ. ಮೈಂಡ್ ಇದೆ ಅಂತ ಸುಮ್ಮನೆ ಥಿಂಕ್ ಮಾಡ್ತಾ ಇರ್ತೀರಿ, ಮತ್ತೆ 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 ರಿಪೀಟ್ ಮಾಡ್ತಾ. ಅದರಿಂದ ಏನಾಗುತ್ತೆ, ಇರೋ ಎನರ್ಜಿ ಎಲ್ಲ ವೇಸ್ಟ್ ಆಗ್ತಾ ಇದೆ. ಎರಡನೇದು, ನಿಮ್ಮ ಥರ್ಡ್ ಐ ವೀಕ್ ಆಗ್ತಾ ಇದೆ, ಇಂಟ್ಯೂಷನ್ ಹೋಗ್ತಾ ಇದೆ. ಎರಡನೇದು, ಕಾನ್ಫಿಡೆನ್ಸ್ ಇರಬೇಕು. ಯಾರ ಮೇಲೆ ಅಂದ್ರೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರೋ. ನಮ್ಮ ಮೇಲೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಓವರ್ ಕಾನ್ಫಿಡೆನ್ಸ್ಗೂ ಕಾನ್ಫಿಡೆನ್ಸ್ಗೂ ಡಿಫ್ರೆನ್ಸ್ ಏನು ಅಂದ್ರೆ, ನನ್ಗೆ ಒಂದ್ಸತಿ ಬಂದಿದೆ ಅದೇ ಕರೆಕ್ಟ್ ಅನ್ನೋದು ಓವರ್ ಕಾನ್ಫಿಡೆನ್ಸ್. ನನಗೆ ಬಂದಿದೆ ಅದು 4 ಜನ ಹತ್ರ ನಾನು ಕನ್ಫರ್ಮೇಶನ್ ತಗೊಂಡಿದ್ರೆ ಅದು ಕಾನ್ಫಿಡೆನ್ಸ್. ನಾವು ಹೇಳಿದ್ರೇನೆ ಗೊತ್ತಾಗುತ್ತೆ. ಯಾರೇ ಬಂದ್ರು ಏನಾದ್ರು ಇಂಟ್ಯೂಷನ್ ಬರುತ್ತಾ ಅಂತ ನಾನು ನೋಡ್ತೀನಿ, ಏನು ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳ್ತೀನಿ. ಒಬ್ಬ ಮಹಾನುಭಾವ ನನ್ನ ಕೇಳಿದ್ರು, ನನ್ನ ಬಗ್ಗೆ ನೀವು ಏನು ಹೇಳ್ತಾ ಇಲ್ಲ, ನಿಮ್ಮ ಥರ್ಡ್ ಇದ್ರು ವೇಸ್ಟ್ ಅಂತ. ಆದ್ರೂ ನಾನು ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿರೋದಕ್ಕೆ ಆ ಅಮಾಯಕತ್ವವನ್ನು ನೋಡಿದ್ದೀನಿ. ಅವ್ರ ಮೇಲೆ ಏನೂ ಇಲ್ಲ. ನಾನು ಹೇಳಿದ್ನಿ, ಏನಾದ್ರು ಬಂದ್ರೆ ಹೇಳ್ತೀನಿ ಸ್ವಾಮೀಜಿ ಅಂದ್ರೆ, ದರ್ ಇಸ್ ನೋ ಯೂಸ್, ಯು ಹ್ಯಾವ್ ಥರ್ಡ್ ಐ, ಯು ಆರ್ ನಾಟ್ ಟೆಲ್ಲಿಂಗ್ ಎನಿಥಿಂಗ್ ಅಂದ್ರು. ಅಂದ್ರೆ ಇದ್ರೆ ಯೂಸ್ ಮಾಡಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್. ಅವ್ರು ರಾಂಗ್ ಅಲ್ಲ, ಅವ್ರ ಮೈಂಡ್ಗೆ ಅಷ್ಟೇ ಅದೇ ಕರೆಕ್ಟ್. ಬಟ್ ಅವಾಗ ನಾನು ಅವ್ರ ಬೇಗ ನಾನು ಒಳಗೆ ಇಟ್ಕೊಂಡಿದ್ರೆ ಅಫೆಕ್ಟ್ ಆಗೋದು ನನ್ನ ಥರ್ಡ್ ಐ, ಅವ್ರದಲ್ಲ. ಒಂದು ಡಿಸ್ಟರ್ಬೆನ್ಸ್ ಇದೆ ಅಂದ್ರೆ ಅದರಿಂದ ಹೊರಗೆ ಬರಬೇಕು. ಒಂದು ಕನ್ಫ್ಯೂಷನ್ ಇದೆ ಅಂದ್ರೆ ಹೊರಗೆ ಬರಬೇಕು. ನಮ್ಮ ಸಹಜ ಸ್ಥಿತಿಗೆ ನಾವು ಬರ್ತಾ ಇರಬೇಕು. ಯಾರೋ ಬಂದು ಬ್ಲೆಸ್ಸಿಂಗ್ ಮಾಡ್ತಾರ, ಯಾರೋ ಬಂದು ನಿಮ್ಮ ಅವೇಕನ್ ಮಾಡ್ತಾರ. ಉದ್ದರೇದ ಆತ್ಮನಾಂ, ನಿಮಗೆ ಯಾರಿಲ್ಲ, ನೀವೇ. ಯಾಕೆ? ನೀವೇ ದೇವರು. ನಿಮ್ಮೊಳಗೇನೆ ಆತ್ಮ ಇದೆ, ನಿಮ್ಮೊಳಗೇನೆ ಶಕ್ತಿ ಇದೆ. ವೈ ಆರ್ ವಿ ಬೆಗ್ಗಿಂಗ್ ಔಟ್ಸೈಡ್? ಬೇರೊಬ್ಬರು ಬೇಕಾ? ವಿ ಆರ್ ನಾಟ್ ಬೆಕ್ಕರ್ಸ್, ವಿ ಆರ್ ಮಾಸ್ಟರ್ಸ್. ವಿ ಆರ್ ನಾಟ್ ಬೆಗ್ಗರ್ಸ್. ಎನರ್ಜಿ ಕೊಡಿ, ಸೊಲ್ಯೂಷನ್ ಕೊಡಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ದೊಡ್ಡ ಸೊಲ್ಯೂಷನ್ ಕೊಟ್ಟರು ನಮ್ಮ ಗುರುಗಳು. ಗುರ್ತಿಸಿ, ನಾವೆಲ್ಲ ಆತ್ಮಗಳು, ಪ್ರತಿಯೊಬ್ಬರು ಆತ್ಮಗಳು. ಭಾವನೆಗಳು, ಮನಸ್ಸು ಹಂಗೆ ಹಿಂಗೆ ಇರುತ್ತೆ. ಅವ್ರವ್ರ ಲೈಫು ಹಿಂದೆ ಅವ್ರವ್ರು ಏನೇನು ಎಕ್ಸ್ಪೀರಿಯನ್ಸಸ್ ಪಡ್ಕೊಂಡು ಬಂದ್ರು, ಏನೇನು ಕಷ್ಟಗಳಿದೆ ನಮ್ಗೆ ಗೊತ್ತಾಗಲ್ಲ. ಜಡ್ಜ್ ಮಾಡಬೇಡಿ, ಅದಕ್ಕೆ ಹೇಳ್ತಾರೆ. ವಿ ಡೋಂಟ್ ನೋ ವಾಟ್ ದೇ ಆರ್ ಗೋಯಿಂಗ್ ಥ್ರೂ. ಏನೋ ಒಂದು ಮಾತು ಯಾರೋ ಮಾತಾಡಿದಾರೋ ಅಂತ ನಾವು ಅವ್ರನ್ನ ಜಡ್ಜ್ ಮಾಡಬಾರದು. ಆ ಒಳಗೆ ಅವ್ರ ಲೈಫಲ್ಲಿ ಅವರು ಎಷ್ಟು ಎಕ್ಸ್ಪೀರಿಯನ್ಸಸ್ ಹೋಗ್ತಾ ಇದಾರೆ ನಮಗೆ. ನಾವು ಧ್ಯಾನ ಹೇಳ್ಕೊಟ್ಟು ಬರ್ಬೇಕಷ್ಟೇ. ಏನಾದ್ರು ಕ್ವಶನ್ಸ್ ಕೇಳಿದೆ ಆನ್ಸರ್ ಕೊಟ್ಟು ಬರಬೇಕು. ದಯವಿಟ್ಟು ಅಡ್ವೈಸಸ್ ಕೊಡಬೇಡ. ಎವ್ರಿಬಡಿ ಇಸ್ ಅ ಗ್ರೇಟ್ ಸೋಲ್. ಆ ಸೋಲ್ ರಿಯಲೈಸೇಷನ್ ಬರಬೇಕು, ಅನುಭವಗಳು ಬರಬೇಕು. ಅವಾಗನೇ ಅವ್ರು ಮಾಸ್ಟರ್ ಆಗ್ತಾರೆ. ಎಷ್ಟೊತ್ತು ನಾವು ಧ್ಯಾನ ಮಾಡ್ತಾ ಇದ್ರು ಓಕೆ, ನಾಲೆಡ್ಜ್ ಇರಬೇಕು, ಅದು ಇಂಪ್ಲಿಮೆಂಟ್ ಮಾಡಬೇಕು, ವಿಸ್ಡಮ್ ಅನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಾಂದ್ರೆ ಅಷ್ಟು ಓದಿ ಪ್ರಯೋಜನ ಏನು, ಅಷ್ಟು ಧ್ಯಾನ ಮಾಡಿ ಪ್ರಯೋಜನ ಏನು? ವಿ ಹ್ಯಾವ್ ಟು ಬಿ ಎ ಪ್ರಾಕ್ಟಿಕಲ್ ಮಾಸ್ಟರ್ಸ್. ಮೊನ್ನೆನೂ ನಾನು ಹೇಳಿದ್ದೀನಿ, ವಿಕ್ಟಿಮ್ಸ್ ಬರಲಿ, ಏನಾದ್ರು ಹೇಳಲಿ, ಪರವಾಗಿಲ್ಲ. ಎಮೋಷನ್ ಇಂದ ತಗೋಬೇಡ. ಆ ಮಾತುಗಳನ್ನು ನೋಡಿ ಏನಾದ್ರು ಉಪಯೋಗ ಇದೆಯಾ, ಏನಾದ್ರು ಕಲಿಯೋಗಿದೆಯಾ, ಅದನ್ನ ತಗೊಳ್ಳಿ. ಇಲ್ಲ ಅಂದ್ರೆ ನಮ್ಮ ಥರ್ಡ್ ಐ ಎಫೆಕ್ಟ್ ಆಗುತ್ತೆ, ನಮ್ಮ ಇಂಟ್ಯೂಷನ್ ಎಫೆಕ್ಟ್ ಆಗುತ್ತೆ. ಥ್ಯಾಂಕ್ ಯು ಮಾಸ್ಟರ್ಸ್.